ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾದ ದುರ್ಗಾ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೊ ಇವತ್ತು ಬಂದು ಕನ್ನಡ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಗೊತ್ತು, ನಾವು ಒನ್ ಟೈಮ್ ಬಂದು ಕನ್ನಡ ವೀಡಿಯೋ, ಒನ್ ಟೈಮ್ ಬಂದು ತಮಿಳ್ ವೀಡಿಯೋ ಹಾಕ್ತಾ ಇರೋದು. ತುಂಬ ಅವರು ತಮಿಳ್ ಅವ್ರನ್ನ ಕೇಳ್ತಾ ಇದ್ದಾರೆ ವೀಡಿಯೋ ತಮಿಳಲ್ಲಿ ಹಾಕಿ, ಕನ್ನಡ ಅರ್ಥ ಆಗಲ್ಲ ಅಂತ. ಸೊ ನಾನು ಅದಕ್ಕೆ ಒಂದೊಂದು ಚಾನಲ್ಸ್ ಹಾಕೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನಿಸುತ್ತೆ. ಓಕೆ, ಇವತ್ತು ನಮ್ಮ ವೀಡಿಯೋನಲ್ಲಿ ಏನು ಹಾಕಿದ್ದೀನಿ ಅಂತ ನಾನು ಹೇಳೋಣ ಅಂತ ಬಂದಿದ್ದೀನಿ. ಜಸ್ಟ್ ಬಂದು ಒಂದು ಸಿಂಪಲ್ ಒಂದು ನೈಟಿಯೇ ಹಾಕಿರೋದು. ಸೊ ನೈಟಿನಲ್ಲಿ ಬಂದು ಏನಿದೆ, ಅದೇನು ಅಷ್ಟೇನು ಮೆಷರ್ಮೆಂಟಾ, ಫಿಟ್ಟಿಂಗ್ಸಾ ಹಂಗೆ ಅಂತ ಕೂಡ ನೀವು ಅನ್ಸ್ಕೊತೀರ. ಅದೇನು ಮಾಡೋದೇನು ಕಷ್ಟ ಇಲ್ಲ ಅಂತ. ಸೊ ಕಷ್ಟ ಇದೆಯೋ ಇಲ್ವೋ, ಫಿಟ್ಟಿಂಗ್ಸ್ ಇಲ್ಲ ಅಂದ್ರೂ ಕೂಡ ಈಗ ನೀವು ರೆಡಿಮೇಡಾಗಿ ತೊಗೊಳ್ಳೋ ನೈಟಿನಲ್ಲಿ ಫಿಟ್ಟಿಂಗ್ಸ್ ಬಂದು ಇರಲ್ಲ. ತುಂಬ ಕೈಗಳು ದೊಡ್ಡದಾಗಿರುತ್ತೆ, ಲೆಂತ್ ಉದ್ದ ಜಾಸ್ತಿ ಇರುತ್ತೆ, ಅದು ಆಲ್ಟ್ರೇಷನ್ ಮಾಡಬೇಕಾಗತ್ತೆ. ಅದಂತ ನಿಮಗೆ ಗೊತ್ತು. ಸೊ ಇವಾಗ ನಾನು ತೋರ್ಸೋ ನೈಟಿನಲ್ಲಿ ನನಗೆ ಹೆಂಗೆ ಇರಬೇಕು ಅಂತ ನಾನು ಅನ್ಸ್ಕೊಂಡಿದ್ದೀನೋ, ಒಂದು ಸ್ಮಾಲ್ ಸ್ಮಾಲ್ ಪ್ಯಾಚಸ್, ಫಿಟ್ಟಿಂಗ್ಸ್ ಏನೇನು ಎಲ್ಲೆಲ್ಲಿ ಬರಬೇಕು ಅಂತ ಒಂದು ಸ್ಮಾಲ್ ಐಡಿಯಾಸ್ ನನಗೆ ಬೇಕಿರೋದು ನಾನು ಇದರಲ್ಲಿ ಅಪ್ಲೈ ಮಾಡಿದ್ದೀನಿ. ಆ ಥರ ನಿಮ್ಗೂ ತುಂಬ ಕ್ರಿಯೇಟಿವ್ ಇರುತ್ತೆ. ಕ್ರಿಯೇಟಿವ್ ಬಂದು ಎಲ್ಲರ ಮೈಂಡಿನಲ್ಲಿ ಕ್ರಿಯೇಟಿವ್ ಇರುತ್ತೆ. ಕ್ರಿಯೇಟಿವ್ ಇಲ್ಲ ಅವರೇ ಇರಲ್ಲ. ಸೊ ನಾವು ಈಗ ಒಂದು ನೆಕ್ ಡಿಸೈನ್ ಇದೆ, ಒಂದು ರೌಂಡ್ ನೆಕ್ ಡಿಸೈನ್ ಇದೆ ಅನ್ಸ್ಕೊಂಬಿಡಿ. ಅದರಲ್ಲಿ ನೀವು ಹಂಗೆ ಕ್ರಿಯೇಟಿವ್ ಮಾಡೋದಕ್ಕೆ ಎಷ್ಟೊಂದು ಜನಕ್ಕೆ ಬಂದು ಐಡಿಯಾಸ್ ಇರುತ್ತೆ. ಅದು ಬಂದು ಅವರು ಔಟ್ಸೈಡ್ ತೊಗೊಂಡು ಬರಲ್ಲ. ಇಲ್ಲಾಂದರೆ ನೀವು ಹೋಗಿದ್ರೂ, ಟೈಲರ್ ಶಾಪ್ ಹೋಗಿದ್ರೂ ಅವ್ರ ಹತ್ರ ಹೇಳಲ್ಲ. ಸುಮ್ಮನೆ ಯಾವಾಗ ಒಂದು ರೌಂಡ್ ಸ್ಕ್ವಯರ್ ನೆಕ್ ಹಂಗೇನೆ ನಾವು ಬಂದು ಅಪ್ಲೈ ಮಾಡ್ಕೊತೀರಾ. ಸೊ ಇನ್ನೋವೇಷನ್ಸ್ ಬಂದು ನಾವೇ ಬಂದು ಔಟ್ಸೈಡ್ ತೊಗೊಂಡು ಬರಬೇಕು. ನಾವು ಏನು ಥರ ಬೇಕೋ ಅವ್ರ ಹತ್ರ ನಾವು ಐಡಿಯಾ ಬಂದು ಅವ್ರ ಹತ್ರ ಹೇಳ್ಬೋದು. ಟೈಲರ್ ಹತ್ರ ಹೋಗಿದ್ರೆ ನಾವು ಏನು ಹೇಳೋದು, ನಿಮ್ಗೆ ಗೊತ್ತು ಎದು ಚೆನ್ನಾಗಿದೋ ಅದೇ ಆಗಿಬಿಡಿ ಮೇಡಮ್ ಹಂಗೆ ಹೇಳ್ತೀರಾ. ಹಂಗೆ ಹೇಳ್ಬಾರ್ದು. ನಮ್ಗೂ ಒಂದು ಟೇಸ್ಟ್ ಇರುತ್ತೆ. ಆ ಟೇಸ್ಟಲ್ಲಿ ನಾವು ಸ್ಟಿಚ್ ಮಾಡ್ಕೋಬೋದು ಅನ್ನೋದು ಇದೆ. ಸೊ ಆ ಥರ ನೋಡಿ ನಾನು ನೈಟಿನಲ್ಲಿ ಚಿಕ್ಕ ಅಪ್ಲೇಸ್ ಮಾಡಿದ್ದೀನಿ. ಈಗ ನಾನು ರೆಡಿಮೇಡ್ ತೊಗೊಳ್ಳೋದು ತುಂಬ ವೆರೈಟೀಸ್ ಬರ್ತಾ, ನಾನು ಇಲ್ಲ ಅನ್ನಲ್ಲ. ಸೊ ಆ ಥರ ಈಗ ನಾವೇ ಮಾಡಿದ ತಕ್ಷಣ ಒಂದು ಲೇಸ್ ಇತ್ತು ನನ್ನ ಹತ್ರ. ಸೊ ಆ ಒಂದು ನಾರ್ಮಲ್ ಅದು ಬಂದು ಒಂದು ರಯಾನ್ ಕಾಟನ್ ಮೆಟೀರಿಯಲಲ್ಲಿ ನಮ್ಮ ಹತ್ರ ಏನೇನಿದೆ ಲೇಸು, ಗೋಲ್ಡ್ ಪೀಸಸ್ ಅದಂತ ಹಾಕಿ ಹೆಂಗೆ ಫಿಕ್ಸ್ ಮಾಡಿ ಸ್ಟಿಚ್ ಮಾಡೋದು ಅಂತ ನಾನು ಸಿಂಪಲಾಗಿ ಹಾಕಿದ್ದೀನಿ. ಸೊ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಒಂದು ಪಾಕೆಟ್, ಯಾವಾಗ ಸೈಡ್ ಪಾಕೆಟ್ ಇರುತ್ತೆ, ಈ ಟೈಮಲ್ಲಿ ನಾವು ಫ್ರಂಟಲ್ಲಿ ಪಾಕೆಟ್ಗೆ ಲೇಸಸ್ ಈ ಥರ ಬಂದು ನಾವೇ ಬಂದು ನಮ್ಮ ಇಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೋದು. ಈ ಥರ ನಾವು ಏನೋ ಎಕ್ಸ್ಟ್ರಾಸ್ ನೋಡಿದ್ರೂ, ನೀವು ಒಂದು ಶಾಪಲ್ಲಿ ಹೋಗಿದ್ರೆ ಪ್ಲೈನ್ ನೈಟಿ ಒಂದು ರೇಂಜಸ್ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಕ್ರಿಯೇಟಿವ್ ಇರುತ್ತೆ, ಅದರಲ್ಲಿ ಒಂದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅದಂತ ಬಿಟ್ಟು ನಾವು ಮೆಟೀರಿಯಲು, ಫ್ಯಾಬ್ರಿಕ್ ಹೆಂಗಿರುತ್ತೆ ಅನ್ನೋದು ಇರುತ್ತೆ. ಫ್ಯಾಬ್ರಿಕ್ ಮೇಲೆ ಚಾರ್ಜಸ್ ನಿಮ್ಗೆ ಕಂಪಲ್ಸರಿ ಬಂದು ಡಿಫ್ರೆಂಟ್ ಆಗತ್ತೆ. ಅದು ನಿಮಗೆ ಗೊತ್ತು. ಈಗ ಬಂದು ತುಂಬ ರೇಟ್ 300 ಅಂತ ಸಿಗತ್ತೆ. ನೀವು ಮೀಟರ್ ಬಂದು ನಾನು ಮಾಡಿರೋದು ಬಂದು 150 to 200 ರೇಂಜಸ್ ಅಷ್ಟರಲ್ಲೇ ಮಾಡಿರ್ತೀವಿ. ಸೊ ಇನ್ನೂ ಬೇಕಂತ ಒಳ್ಳೆ ಕ್ವಾಲಿಟಿ 250 to ಇನ್ನೂ 200 ಮೇಲೆ ನಿಮ್ಗೆ ಬೇಕಂದ್ರೂ ನಮ್ಮ ಹತ್ರ ಬಜೆಟ್ ಹೆಂಗಿದೆಯೋ ಆ ಥರ ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ನೈಟಿಗೆ ತುಂಬ ಎಕ್ಸ್ಪೆನ್ಸ್ ಮಾಡ್ತಾ ಇದ್ದೀರಾ ಮೇಡಮ್ ಹಂಗೆ ಹೇಳ್ತಾ ಇದ್ದೀರಾ. ನೀವು ಚೆನ್ನಾಗಿ ಹುಡುಗಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ 300 ರುಪೀಸ್ಗೂ ನೈಟಿ ಸಿಗುತ್ತೆ, 2000 ರುಪೀಸ್ಗೂ ನೈಟಿ ಸಿಗುತ್ತೆ. ಅಂದರೆ ರೇಂಜಸ್ ಇರುತ್ತೆ. ಅದಂತ ಬಂದು ನೋಡಿದ್ರೆ ಎಷ್ಟು ವರ್ಷ ಆದ್ರೂ ಚೆನ್ನಾಗಿರುತ್ತೆ. ಈಗ 300 ರುಪೀಸ್ ಅಂತ ಏನು ಅವ್ರು ಹೆಂಗೆ ಅಷ್ಟು ಕಮ್ಮಿಯಾಗಿ ರೇಟಿಗೆ ನಮ್ಗೆ ಕೊಡ್ತಾರಂತಾರೆ. ಅದು ಬಂದು ಒರಿಜಿನಲ್ ಪ್ರಿಂಟೆಡ್ ಕ್ಲಾತ್ ಆಗಿರಲ್ಲ ಸಮ್ಟೈಮ್ಸ್. ಅದು ಏನಾಗತ್ತೆ ಅಂತ ಗಾಢ ಕ್ಲಾತ್ ಅಂತ ತುಂಬ ಚೀಪ್ ಕ್ವಾಲಿಟಿ. ಅದು ಮೀಟರ್ ಬಂದರೂ ನಿಮಗೆ ಹೋಲ್ಸೇಲಲ್ಲಿ ಅಂತ ತೊಗೊಳ್ತಾರೆ ಎಷ್ಟಾಗತ್ತೆ, 15 ರುಪೀಸ್ 20 ರುಪೀಸ್ ಅಷ್ಟೇ ಇರುತ್ತೆ. ಅದು ತಂದು ಅವ್ರು ಏನು ಮಾಡ್ತಾರೆ, ಪ್ರಿಂಟ್ ಮಾಡಿ ಇಲ್ಲ ಕಲರ್ ಡೈಯಿಂಗ್ ಮಾಡಿಬಿಟ್ಟು ಅದೂ ಒಂದು ಕಾಟನ್ನೇ ಅಲ್ವಾ. ಸೊ ಡೈಯಿಂಗ್ ಮಾಡಿಬಿಟ್ಟು ಅದರಲ್ಲಿ ಬಂದು ಸ್ಟಿಚ್ ಮಾಡ್ತಾರೆ. ಸೊ ಆವಾಗ ಅವ್ರಿಗೆ ಅದರಲ್ಲಿ ಬೆನಿಫಿಟ್ ಇರುತ್ತೆ. ಸೊ ಎಲ್ಲರ ಕೈನಲ್ಲಿ ಹಂಗೆ ಆ ಥರ ಮಾಡೋಕ್ಕಾಗಲ್ಲ. ಸೊ ಈ ಥರ ಬಂದು 15 ರುಪೀಸ್ಗಂತ ಮಾಡಿದ ತಕ್ಷಣ ಅವ್ರಿಗೆ ನೋಡಿ, ಹೋಲ್ಸೇಲಲ್ಲಿ ಮಾಡಿದ ತಕ್ಷಣ ಅವ್ರಿಗೆ ತುಂಬ ಜಾಸ್ತಿ ಸ್ಟಿಚ್ ಮಾಡ್ತಾರೆ. ಈಸಿಯಾಗಿ ಅವ್ರಿಗೆ ಇನ್ಕಮ್ ಇರುತ್ತೆ. ಅಂದರೆ ಅದು ಏನು ಈಗ 300 400 ಸೇಲ್ಸ್ ಮಾಡ್ತಾರೆ ಸಮ್ಟೈಮ್ಸ್. ಅದೇನಾಗುತ್ತೆ, ನಿಮಗೆ ವಾಶ್ ಮಾಡಿದ ತಕ್ಷಣವೇ ಒಂದು ವಾರನೇ ಆಗಿರ್ಬೋದು, ಒಂದು 2-3 ವಾಷಸ್ ಮಾಡಿರ್ತೀರ. ಅಷ್ಟು ಬೇಗನೆ ಏನಾಗುತ್ತೆ ನಿಮಗೂ
ಫುಲ್ ಕಲರ್ಸ್ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಆ ಫ್ಲವರ್ಸ್ ಅಂತ ಫೇಡ್ ಆಗಿ ಮೀನ್ಸ್ ಒಂದು ತೊಗೊಂಡು ಒಂದು 2 months ಹಂಗೆ ಹಂಗಿರತ್ತಲ್ವ ನೈಟಿ, ಆ ಥರ 1 year ನೈಟಿ ಥರ ಆಗಿಬಿಡುತ್ತೆ. ಆವಾಗ ನಮ್ಗೇನು ಕಷ್ಟ ಆಗತ್ತೆ ಅಲ್ವಾ. ಸೊ ಇಷ್ಟು ದುಡ್ಡು ಹಾಕಿ ತೊಗೊಂಡ್ರು 300 ಇರಲಿ, ಚೀಪಾಗಿರಲಿ ಪರವಾಗಿಲ್ಲ, ಚೀಪಾಗಿ ಇದ್ರೂ ಕೂಡ ನಾವು ತೊಗೊಳ್ಳೋ ತಕ್ಷಣ ಅದು ಸ್ವಲ್ಪ ಡ್ಯೂರೇಷನ್ ಬರಬೇಕು. ಅದು ತುಂಬ ಕಮ್ಮಿ ಡ್ಯೂರೇಷನ್ ಬಂದರೆ ನಮಗೆ ಬಂದು ಫೆಡಪ್ ಆಗುತ್ತೆ. ಸೊ ಅದಕ್ಕೆ ಫ್ರೆಂಡ್ಸ್ ನಾನು ವೀಡಿಯೋಲಿ ಯಾವಾಗ ನಾನು ಎನ್ಕರೇಜ್ ಮಾಡೋದು ಲರ್ನ್ ಮಾಡಬೇಕು ಅನ್ನೋದೇ. ಸೊ ನೀವು ಮೇ ಬಿ ಬೋರಾಗಿ ಇರ್ಬೋದು, ಬಟ್ ನಮ್ಮ ಇಂಟೆನ್ಷನ್ ಏನಿದು ಅದೇ ಬಂದು ನಮ್ಮ ಜೊತೇಲಿ ಇರೋವ್ರಿಗೂ, ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾಗಿದ್ರೆ ನಾನು ಸ್ಪ್ರೆಡ್ ಮಾಡಬೇಕು ಅನ್ನೋದೇ ನನ್ನದು ಆಸೆ. ಸೊ ನನಗೆ ಏನು ಗೊತ್ತಿದೆಯೋ ಅದೇ ಬಂದು ಎಲ್ಲರಿಗೂ ನಾವು ಹೇಳ್ಕೊಡ್ಬೇಕು. ಸೊ ಎಲ್ಲರಿಗೆ ಬಂದು ಎಲ್ಲನೇ ಗೊತ್ತಾಗಲ್ಲ ಅಲ್ವಾ. ಸೊ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ, ಎಲ್ಲ ಲೇಡೀಸಲ್ಲಿ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಅವ್ರು ಬಂದು ಸಮ್ಟೈಮ್ಸ್ ಬಂದು ಅದು ಔಟ್ಸೈಡ್ ತೊಗೊಂಡು ಬರಲ್ಲ. ಸೊ ನಮ್ಗೆ ಮಾಡೋಕ್ಕಾಗಲ್ಲ, ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ನಾವು ಹಿಂಗೆ ಇದ್ರೇ ಚೆನ್ನಾಗಿದ್ರೇ ಮಾಡೋಕ್ಕಾಗತ್ತೆ, ಈ ಥರ ತುಂಬ ಅವರು ಬಂದು ಏನೇನೋ ಅವ್ರ ಒಳಗಡೆ ಕ್ಯಾಲ್ಕುಲೇಷನ್ ಇಟ್ಕೊತಾರೆ. ಸೊ ಹಂಗೆ ಅಂತ ಇರಬಾರ್ದು. ನಾವೇನೋ ಒಂದು ಲರ್ನ್ ಮಾಡಬೇಕು, ಲರ್ನ್ ಮಾಡೋದೇ ಇಂಪಾರ್ಟೆಂಟ್. ಈಗ ದುಡ್ಡು ಕೊಟ್ಟು ನೀವು ಎಲ್ಲನೇ ಸಿಗತ್ತೆ, ದುಡ್ಡು ಕೊಟ್ಟು ತೊಗೊಳ್ಳೋದು ಬಂದು ಈಸಿ ಆಗುತ್ತೆ, ನನಗೂ ಈಸಿ ನಿಮಗೂ ಈಸಿ ಅಂದರೆ ಬಂದು ಅದು ಅಷ್ಟು ಅಡ್ವೈಸಬಲ್ ಇಲ್ಲ. ಅದು ಯಾವಾಗಲೂ ನೀವು ಅದು ರೊಟೀನಾಗಿ ತೊಗೋಬೇಕಲ್ವಾ. ಡ್ರೆಸ್ಸಸ್ ಅಂತ ನಿಮ್ಗೆ ಫಾರ್ ಎವರ್ ಯಾವಾಗಲೂ ನೀವು ಯೂಸ್ ಮಾಡ್ತೀರಾ. ಸೊ ಹಂಗಿರೋ ತಕ್ಷಣ ನೀವು ಬಂದು ಈಸಿಯಾಗಿ ನಾವೇ ಲರ್ನ್ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಬೇಕು. ಏನೋ ಒಂದು ಲರ್ನ್ ಮಾಡಿ ನಾನು ಆಗ್ತೀನಿ ಅಂತ ಆಗಬಾರ್ದು. ಪರ್ಫೆಕ್ಟಾಗಿ ಅದು ಚೆನ್ನಾಗಿ ನೀವು ಲರ್ನ್ ಹೋಗೋ ತಕ್ಷಣ ಅವ್ರು ಚೆನ್ನಾಗಿ ಗೊತ್ತಿದೆಯಾ ಅವ್ರಿಗೂ ಅಂತ ಕಲ್ತ್ಕೊಂಡು ಚೆನ್ನಾಗಿ 2-3 ಜಾಗದಲ್ಲಿ ಕೇಳಿಕೊಂಡು ಅವರು ಹೋಗಿರೋರು ಆಲ್ರೆಡಿ ಸ್ಟಿಚ್ ಮಾಡ್ತಾರಾ, ಅವ್ರಿಗೆ ಇದು ಎಕ್ಸ್ಪರ್ಟ್ ಬಂದಿದೆಯಾ. ಯಾಕೆಂತ ನೀವು ಹೇಳ್ಕೊಡೋವರು ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರೆ ಅಲ್ವಾ ನೀವು ಕಲಿಯೋಕ್ಕಾಗತ್ತೆ. ಸೊ ಆ ಥರ ನಿಮ್ಗೂ ಆ ಥರ ನಾಲೆಜ್ ಬರಬೇಕು. ಫಸ್ಟ್ ಕೇಳ್ಕೊಂಡು ಹೋಗ್ಬೇಕು. ಎಲ್ಲೋ ಒಂದು ಜಾಗದಲ್ಲಿ ಜಾಯಿನ್ ಮಾಡ್ತೀನಿ ಹಂಗಿರಬಾರ್ದು. ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬಂದಮೇಲೆ ಸೊ ಭಯ ಪಡ್ತಾರೆ. ಒಂದೊಂದು ಜಾಗದಲ್ಲಿ ಹೋಗಿ ಒಂದು ಟೈಮ್ ಕೇಳಿದೆ ಆದಮೇಲೆ ಇನ್ನೊಂದು ಸತಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೋ ಅಂದ್ಕೊಂಡು ಎಲ್ಲದಕ್ಕೂ ಓಕೆ ಗೊತ್ತಾಯ್ತು ಅಂದ್ಬಿಟ್ಟು ಬಂದುಬಿಡ್ತಾರೆ. ಹಂಗೆ ಇರಬಾರ್ದು. ಹೋಗೋದು ಚೆನ್ನಾಗಿ ಏನೋ ಒಂದು ಲರ್ನ್ ಮಾಡಿಕೊಂಡು ಬರಬೇಕು, ಅದೇ ಬಂದು ಇಂಪಾರ್ಟೆಂಟ್. ಸೊ ಆ ಥರ ನೀವು ಲರ್ನ್ ಮಾಡಿದ ತಕ್ಷಣ ನೀವು ಕರೆಕ್ಟಾಗಿ ಹೋಗೋದು, ಕರೆಕ್ಟಾದ ಜಾಗದಲ್ಲಿ ಹೋಗ್ತೀರಾ ಅಂತ ನೀವು ಗೊತ್ತಾಗಬೇಕು. ನೋಡಿ, ನಾನು ಕನ್ನಡ ಎಷ್ಟು ಸ್ಟ್ರಗಲ್ ಮಾಡಿದಲ್ವ, ತಮಿಳ್ ನಮ್ಗೆ ಅಷ್ಟು ಸ್ಟ್ರಗಲ್ ಆಗೋಲ್ಲ. ಅದಕ್ಕೆ ನಾನು ಸ್ವಲ್ಪ ತಮಿಳ್ ವೀಡಿಯೋಸ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ನಮ್ಮ ಪ್ಯಾಟರ್ನ್ಸ್ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಲ್ಯಾಂಗ್ವೇಜ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಮದು ನಾಲೇಜೇ ಇದ್ರೆ ಸಾಕು. ಟೈಲರಿಂಗಲ್ಲಿ ವೀಡಿಯೋನಲ್ಲಿ ನಿಮ್ಗೆ ನಾಲೇಜ್ ಇದ್ರೇ ನೋಡಿದ್ರೇ ಗೊತ್ತಾಗೋ ತಕ್ಷಣವೇ ಅಲ್ಲ ಇರುತ್ತೆ. ಆಲ್ರೆಡಿ ಸ್ವಲ್ಪ ಗೊತ್ತಿರೋವ್ರಿಗೂ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾವು ಬೇಗ ಹೋಗಿ ನಾವು ಹೆಂಗೆ ಕಟ್ಟಿಂಗ್ ಮಾಡಿದ್ದೀನಿ, ಈ ಥರ ನೈಟಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಈ ಥರ ನೀವು ಟ್ರೈ ಮಾಡಿ ಹಾಕಿ. ನಾರ್ಮಲೇ ಆಗಿ ಯಾವಾಗ ವೇಸ್ಟ್ ಜಾಗದಲ್ಲಿ ವೇಸ್ಟ್ ಹತ್ರ ಇಲ್ಲ ಚೆಸ್ಟ್ ಹತ್ರ ಬಂದು ತುಂಬ ರಿಂಕಲ್ಸ್ ಬಂದು ಕೊಟ್ಟು ನೈಟಿ ಮಾಡ್ತಾರೆ. ಈ ನೈಟಿ ಬಂದು ನಿಮ್ಗೆ ಹಾಕಿದ್ರೆ ಒಂದು ಡ್ರೆಸ್ ಹಾಕಿದ ತಕ್ಷಣ ಇರುತ್ತೆ, ಅದೇ ಟೈಮಲ್ಲಿ ನಿಮಗೆ ಒಂದು ನೈಟಿ ಫೀಲ್ ಆಗುತ್ತೆ. ಸೊ 2 in 1 ಆಗುತ್ತೆ. ಸೊ ಈ ಥರ ನೈಟಿ ನೀವು ಸ್ಟಿಚ್ ಮಾಡಿ ಹಾಕ್ಬೋದು. ಓಕೆ ಫ್ರೆಂಡ್ಸ್, ಬೇಗ ನೋಡೋಣ, ವೀಡಿಯೋ ಒಳಗಡೆ ನೋಡೋಣ ಬನ್ನಿ. ಸೊ ಫಸ್ಟು ಶೋಲ್ಡರ್ ಮೆಷರ್ಮೆಂಟ್. ಈಗ ನಿಮ್ಮದು 16 ಫುಲ್ ಶೋಲ್ಡರ್ ತೊಗೋಬೇಕು. ಫುಲ್ ಶೋಲ್ಡರ್ 16 ಅಂದರೆ ನಿಮ್ಮ ಅದರಲ್ಲಿ 8 ತೊಗೋಬೇಕು. 8ಅಲ್ಲಿ ಬಂದು ನೆಕ್ ಬಂದು ಒಂದು 3 ಇದ್ರೆ ಸಾಕು. 3 ಮೇಲೆ ಹೋಗಿದ್ರೆ ತುಂಬ ಬ್ರಾಡ್ ಆಗ್ಬಿಡುತ್ತೆ ನೈಟಿ. ಸೊ ನಾನು 3 ನೆಕ್ ಇಟ್ಟಿದ್ದೀನಿ. ಆಮೇಲೆ ಡೀಪ್ ಬಂದು ಎಷ್ಟು ಬೇಕೋ ನಾರ್ಮಲ್ ಡ್ರೆಸ್ಸಿಗೆ ನಾವು ಎಷ್ಟು ಕೊಡ್ತೀವೋ 7.5 8 ಅದು ಕಸ್ಟಮರ್ ಇಂಟ್ರೆಸ್ಟ್ ಮೇಲೆ ಹೋಗ್ಬೋದು. ಸೊ ಈ ಥರ ನೆಕ್ ರೆಡಿ ಮಾಡಿ ನೋಡಿ. ಸೇಮ್ ನೀವು ಚೂಡಿದಾರ್ ಮಾಡೋಕ್ಕೆ ಗೊತ್ತಿದ್ದರೆ ಅದೇ ಸೇಮ್ ಪ್ರೊಸೀಜರೇ ಇದು. ಇನ್ನೂ ಸ್ವಲ್ಪ ನಮ್ಗೆ ಲೂಸ್ ಫಿಟ್ಟಿಂಗೇ ಸಿಗುತ್ತೆ. ಈ ಥರ ಸ್ಕ್ವೈರ್ ಮಾಡಿಬಿಟ್ಟು ಇದರಲ್ಲಿ ನಾವು ನೆಕ್ ರೆಡಿ ಮಾಡ್ಕೋಬೇಕು. ಏನು ನೆಕ್ ಬೇಕಾ, ನಾನು ಇದರಲ್ಲಿ ಲೀಫ್ ಕಟ್ ನಾನು ಇವತ್ತು ಮಾಡಿದ್ದೀನಿ. ಲೀಫ್ ಕಟ್ಟಲ್ಲಿ ಬಂದು ನಮ್ಗೆ ಇನ್ಸೈಡ್ ಹೋಗಬೇಕು, ಪ್ಯಾಚ್ ಮೇಲೆ ಬರಬೇಡ ಅಂದರೆ ನಾವು ನಾರ್ಮಲ್ ಲೈನಿಂಗ್ ಮೆಟೀರಿಯಲ್ ಹಾಕಿ ಹಂಗೆ ಟರ್ನ್ ಮಾಡಿಬಿಡ್ಬೋದು. ಇಲ್ಲ ನಮ್ಗೆ ಒಳ್ಳೆ ಪೀಸ್ ಮೇಲೆ ಬರಬೇಕು. ನೋಡಿ, ಇದು ಗೋಲ್ಡ್ ಪೀಸು.
ಈ ಗೋಲ್ಡ್ ಪೀಸ್ ಹಾಕಿದ್ದೀನಿ. ಇದು ಬಂದು ಫಸ್ಟ್ ಕ್ಯಾನ್ವಾಸಲ್ಲಿ ಕಟ್ ಮಾಡಿ ತಿರ್ಗಾ ಅದೇ ಬಂದು ಆ ಗೋಲ್ಡ್ ಪೀಸ್ ನನ್ನ ಹತ್ರ ಇದೆ ಆಲ್ರೆಡಿ, ಅದರಲ್ಲಿ ಕಟ್ ಮಾಡಿ ಹಾಕೋಣ ಅಂತ. ಆ ಕಲರ್ ಅದರಲ್ಲಿ ಮ್ಯಾಚ್ ಆಯಿತು. ಆ ನೈಟಿನಲ್ಲಿ ಆ ಶೇಡ್ ಸ್ವಲ್ಪ ಇತ್ತು, ಆ ಗೋಲ್ಡಿಶ್ ಇತ್ತು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಬಂದು ಒಳ್ಳೆ ಪೀಸ್ ಅಲ್ವಾ, ಇದು ನಾವು ಬ್ರೊಕೆಟ್ ಬ್ಲೌಸಸ್ಗೆ ಬರೋ ಪೀಸು. ಸೊ ಇದು ಮೇಲೆ ಬರಬೇಕಿತ್ತು, ಇದು ಒಳಗಡೆ ಹೋಗ್ಬೇಕೇನಿಲ್ಲ. ಸೊ ಅದಕ್ಕೆ ನಾನು ಹಿಂಗೆ ಕಟ್ ಮಾಡಿ ಇದು ಬಂದು ಮೇಲೆ ಬರುತ್ತೆ. ಫಿಕ್ಸಿಂಗ್ ನಾನು ತೋರಿಸಲ್ಲ. ಸೊ ಜಸ್ಟ್ ನಾವು ಡ್ರೆಸ್ಸಿಗೆ ಹೆಂಗೆ ಮಾಡ್ತೀನೋ ಅದೇ ಥರ ಅಟ್ಯಾಚ್ ಮಾಡಿ ಮುಂದೆ ಬರಬೇಕು. ಈಗ ನೋಡಿ, ಈಗ ನಾರ್ಮಲ್ ಲೈನಿಂಗಲ್ಲಿ ವೇಸ್ಟ್ ಪೀಸಲ್ಲಿ ಮಾಡಿದ್ರೆ ಇನ್ಸೈಡ್ ಹೋಗುತ್ತೆ, ಇದು ಬಂದು ಮೇಲೆ ಬರುತ್ತೆ. ಇದು ಬಂದು ಈಗ ಪಾಕೆಟ್ಗೆ ಕಟ್ ಮಾಡ್ಕೊತೀನಿ ನಾನು. ಈಗ ಬಂದು ಒಂದು ಲೆಂತ್ ಬಂದು 8, ವಿಡ್ತ್ ಬಂದು ಒಂದು 6 ಇಂಚಸಲ್ಲಿ ಬಂದು ನಮಗೆ ಪಾಕೆಟ್ ಬಂದರೆ ಸಾಕು. ಸೊ ಅದು ಹಂಗೆ ಕಟ್ ಮಾಡಿ ಸ್ಕ್ವಯರ್ ಆಗಿ ಕಟ್ ಮಾಡ್ಕೊತೀವಿ ಅಷ್ಟೇ. ಆಮೇಲೆ ಅದಕ್ಕೆ ಮೇಲೆ ನಮ್ಗೆ ಎಷ್ಟು ಬೇಕು 1 ಇಂಚು ಸ್ಟಿಚಿಂಗ್ ಅಲೌನ್ಸಸ್ ಸೈಡಲ್ಲಿ ಆ ಥರ ಬಿಡ್ಬೋದು. ವಿಡ್ತ್ ಬಂದು ನಮಗೆ 6 ಬರ್ತಾಯಿದೆ, ಸೈಡ್ ಬಂದು ನಮಗೆ 8 ಹಂಗೆ ಮಾಡಿದ್ದೀನಿ. ನಾವು ಮೆಷರ್ಮೆಂಟು ಎಷ್ಟು ಬ್ರಾಡ್ ಬೇಕೋ ಅದಕ್ಕಂತ 1 ಇಂಚು ಸೈಡು ಮೇಲೆ ಸ್ಟಿಚಿಂಗ್ ಅಲೌನ್ಸಸ್ ಬಿಟ್ಟರೆ ಸಾಕು. ಅದು ಪ್ಯಾಕೆಟನ್ನು ನಮ್ಮ ಟೇಸ್ಟೇ, ಚಿಕ್ಕದನ್ನು ಮಾಡ್ಕೋಬೋದು, ದೊಡ್ಡದನ್ನು ಮಾಡ್ಕೋಬೋದು, ಅದು ಏನು ಸ್ಟ್ಯಾಂಡರ್ಡ್ ಇಲ್ಲ. ಇದು ನೋಡಿ ಬ್ಯಾಕ್ಗೆ ಬಯಾಸ್, ಆ ಸ್ಟ್ರಿಪ್ಸ್ ಕ್ರಾಸ್ ಪೀಸ್ ಅಂತೀವಲ್ವ, ಬ್ಯಾಕ್ ಸ್ವಲ್ಪನೇ ಇರುತ್ತೆ ಬ್ಯಾಕ್ ನೆಕ್, ಮುಂದೆ ನೆಕ್ ಫಿನಿಶಿಂಗ್ ಆಗ್ಬಿಡುತ್ತೆ. ಸೊ ಅದಕ್ಕನ್ನು ರೆಡಿ ಮಾಡ್ಕೊತೀನಿ. ಈ ಲೇಸ್ ಬಂದು ಆ್ಯಕ್ಚುಲಿ ಬೇರೆ ಒಂದು ಚೂಡಿದಾರ್ ಟಾಪಲ್ಲಿ ಇತ್ತು, ಹಂಗೆ ಅದು ವೇಸ್ಟ್ ಆಯಿತು ಅದರಲ್ಲಿ. ಸೊ ಇದರಲ್ಲಿ ಬ್ಲೂ ಕಾಂಬಿನೇಷನ್ ಇದೆ ಅಂದ್ಬಿಟ್ಟು ಈ ಲೇಸ್ ಬಂದು ನೈಟಿನಲ್ಲಿ ಯಾವಾಗ ನೀವು ನೋಡಿರ್ತೀರ ಲೇಸ್ ವರ್ಕ್ ಸ್ವಲ್ಪ ಮಾಡಿರ್ತಾರೆ. ನಾರ್ಮಲ್ ಆಗಿ ಲೇಸ್ ವರ್ಕ್ ಯಾಕೆ ಮಾಡಿರ್ತಾರಂತ, ರಿಂಕಲ್ಸ್ ಮೇಲೆ ಕೊಟ್ಟಿರ್ತಾರೆ, ರಿಂಕಲ್ಸ್ ಬಂದು ಕಾಣಿಸ್ಬಾರ್ದು ಅಂದ್ಬಿಟ್ಟು. ನಾನು ಬಂದು ಸುಮ್ಮನೆ ಒಂದು ಡಿಸೈನ್ಗೋಸ್ಕರ ಕೊಟ್ಟಿದ್ದೀನಿ. ಈ ನೈಟಿನಲ್ಲಿ ರಿಂಕಲ್ಸೇ ಏನಿಲ್ಲ. ಇದು ಲೇಸ್ ಬಂದು ಲೈಟ್ ರಿಂಕಲ್ಸ್ ಕೊಟ್ಟು ಮಾಡಿದ್ದೀನಿ, ಲೇಸ್ ರಿಂಕಲ್ಸ್ ಕೊಟ್ಟು ಮಾಡಿದ್ದೀನಿ. ನೈಟಿನಲ್ಲಿ ರಿಂಕಲ್ಸೇ ಇಲ್ಲ ಅಷ್ಟೇ. ನೋಡಿ 2 ಸೈಡು ಫಿನಿಶ್ ಮಾಡಿ ಒಂದು ಡೆಕೋರೇಷನ್ಗೋಸ್ಕರನೇ ಕೊಟ್ಟಿರೋದು ಈ ಲೇಸು, ಏನು ಫಿಟ್ಟಿಂಗ್ ಪರ್ಪಸ್ ಏನೇ ಇಲ್ಲ ಇದರಲ್ಲಿ. ಓಕೆನಾ. ಸೊ ಅದು ಸ್ವಲ್ಪ ರಿಂಕಲ್ಸ್ ಮಾಡಿದ ತಕ್ಷಣ ನಿಮ್ಗೆ ಫ್ಲವರ್ ಥರ ಫ್ಲೋ ಬಂದುಬಿಡತ್ತೆ. ಇದು ಹಂಗೆ ಈ 2 ಲೀಫ್ ಕಟ್ ಸೈಡ್ನ ಅಟ್ಯಾಚ್ ಮಾಡಿದ್ರೆ ಒಂದು ಕಾಲರ್ ಥರ ನಿಮ್ಗೆ ನೋಡೋಕ್ಕೆ ಎಲಿಗೆಂಟಾಗಿ ಸಿಗತ್ತೆ. ಈ ಥರ ನಮ್ಮ ಇಷ್ಟನೇ, ನಮ್ಮ ಹತ್ರ ಇದೆಯೋ ಅದಂತ ಇಕ್ಕಿ ಮಾಡಕ್ಬೋದು. ಇದಕ್ಕೆ ಸೆಪ್ರೇಟಾಗಿ ನಮ್ಗೆ ಒಂದು ತೊಗೊಂಡು ಬಂದೇ ಮಾಡಬೇಕಂತ ಇಲ್ಲ. ಸೊ ಈ ಬ್ರೊಕೆಟ್ ಪೀಸ್ ನನ್ನ ಹತ್ರ ಇತ್ತು, ಲೇಸ್ ನನ್ನ ಹತ್ರ ಇತ್ತು. ಈ ಮೆಟೀರಿಯಲ್ ಮಾತ್ರ ತೊಗೊಂಡಿದ್ದೀನಿ. 3 ಮೀಟರ್ಸ್ ಬಂದು ನೈಟಿಗೆ ಕಂಪಲ್ಸರಿ ಎಲ್ಲರಿಗೂ ಬೇಕೇ ಬೇಕು. ತುಂಬ ಹೈಟ್ ಇರೋರು ಬೇಕಂತ 3.25 ಇಲ್ಲಾಂದ್ರೆ 3.25 ತೊಗೋಬೋದು. ಲೆಂತ್ ಬಂದು ನಾವು ಶೋಲ್ಡರ್ಲಿಂದ ಕೆಳಗಡೆ ಫ್ಲೋರ್ ಲೆಂತ್ ಬೆಲ್ಲ ಮೆಷರ್ ಮಾಡ್ಕೊಂಬಂದ್ರೆ ಲೆಂತ್ ನಿಮ್ಗೆ ಸಿಗ್ಬಿಡುತ್ತೆ. ಇದು ನೋಡಿ ಬ್ಯಾಕ್ ಸುಮ್ಮನೆ ನಾರ್ಮಲ್ ಕ್ರಾಸ್ ಪೀಸ್ ನಾವು ಅಟ್ಯಾಚ್ ಮಾಡ್ತೀವಿ, ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀವಲ್ವ ಅದೇ ಥರ ಅಟ್ಯಾಚ್ ಮಾಡಿಬಿಡ್ತೀವಿ. ಬ್ಯಾಕ್ ನೆಕ್ ಡೀಪ್ನೂ ನೀವು ಸ್ವಲ್ಪ ಕಮ್ಮಿನೇ ಇಟ್ಕೋಬೇಕು, 5 ಇಟ್ಕಿದ್ರೆ ಸಾಕು. ಈಗ ನೋಡಿ ಪಾಕೆಟ್ಗೆ ನಾನು ಮೆಷರ್ ಮಾಡ್ತಾ ಇದ್ದೀನಿ. ನಾವು ವೇಸ್ಟ್ ಮೆಷರ್ಮೆಂಟ್ ಟರ್ನ್ ಆಗತ್ತಲ್ವ, ಅಲ್ಲಿಂದ ಒಂದು 13 14 ಇಂಚಸ್ ಲೆಂತಲ್ಲಿ ಇಟ್ಕೊಂಡು ಪಾಕೆಟ್ ಸೈಡಲ್ಲಿ ಒಂದು 3 to 4 ಇಂಚಸ್ಸಲ್ಲಿ ಮಾರ್ಕ್ ಮಾಡಿಕೊಂಡು ಆ ಪಾಕೆಟ್ ಬಂದು ಅಟ್ಯಾಚ್ ಮಾಡ್ಬೋದು. ಆವಾಗ ಸೈಡ್ 1 ಇಂಚ್ ಸ್ಟಿಚಿಂಗ್ ಅಲವೆನ್ಸ್ ಹೋಗಿದ್ರೂ ನಿಮ್ಗೆ 3 ಇಂಚಸ್ಗೆ ಕರೆಕ್ಟಾಗಿ ನೀವು ಕೈ ಎಲ್ಲಿ ಬಿಡುತ್ತೆ ಚೆಕ್ ಮಾಡಿ ಕೂಡ ನೀವು ಎಲ್ಲಿ ಕಂಫರ್ಟಬಲ್ ಆಗಿದೆ ಅಂತ ನೋಡ್ಕೊಂಡು ಮಾಡ್ಬೋದು. ನಾರ್ಮಲಾಗಿ ಬರೋದು ಆ ವೇಸ್ಟ್ ಟರ್ನಿಂಗಲ್ಲಿ 1 ಇಂಚು ಕೆಳಗಡೆ ಬರಬೇಕು. ಮೀನ್ಸ್ ನಾವು ವೇಸ್ಟ್ ಮೆಷರ್ಮೆಂಟ್ ಬಂದು ಬ್ರೆಸ್ಟ್ ಲೆಂತ್ ಬಂದು ಒಂದು 13-14 ಬರುತ್ತೆ. 14 ಲೆಂತಲ್ಲಿ ನಾವು ಮಾಡಿದ್ರೆ ಸರಿಯಾಗಿರುತ್ತೆ ಅಷ್ಟೇ. ಇದು ಪ್ಯಾಕೆಟ್ ಅಟ್ಯಾಚ್ ಮಾಡಿ ನೆಕ್ ಫಿನಿಶಿಂಗ್ ಮಾಡಿ ಇದು ಹಂಗೆ ಫುಲ್ಲಾಗಿ ಮಾಡೋಕ್ಕೆ 1 hour ಕೂಡ ಆಗಲ್ಲ. ಈ ನೈಟಿ ಆರಾಮಾಗಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಬ್ಲೌಸಕ್ಕಂತ ಡ್ರೆಸ್ಸಕ್ಕಂತ ತುಂಬ ಈಸಿಯಾಗಿರುತ್ತೆ. ಸೊ ಇದರಲ್ಲಿ ನೆಕ್ ಫಿನಿಶಿಂಗ್ ಮಾತ್ರನೇ ವರ್ಕ್. ನೆಕ್ ಫಿನಿಶಿಂಗ್ ಬೇಕಂದ್ರೆ ಕೂಡ ನೀವು ಈಸಿಯಾಗಿ ಇಟ್ಕೋಬೋದು. ತುಂಬ ಕ್ರಿಟಿಕಲ್ ಬೇಡ ಅಂದರೆ ನಾರ್ಮಲ್ ನೆಕ್ ಕೂಡ ಮಾಡ್ಕೋಬೋದು. ಸೊ ಇದರಲ್ಲಿ ನಾವು ಮೇನ್ ಥಿಂಗ್ ನೋಡೋದು ಮೆಟೀರಿಯಲೇ, ಒಳ್ಳೆ ಮೆಟೀರಿಯಲಲ್ಲಿ ತೊಗೊಂಡು ನಾವು ಈ ಥರ ಮಾಡಿದ ತಕ್ಷಣ 1 m ಮೇಲೆ ನಿಮ್ಗೆ ಬಂದು ಲೈಫ್ ತುಂಬ ದಿನ ಸ್ಟೇ ಆಗುತ್ತೆ. ಅದೇ ನಾನು ಈಗ ಇನ್ಸಿಸ್ಟ್ ಮಾಡೋದು. ಸೊ ಅಷ್ಟೇ. ಸ್ಲೀವು ನೀವು ತುಂಬ ಫಿಟ್ಟಿಂಗು ಅದಂತ ಏನು ಬೇಕಾಗಿಲ್ಲ. 1 ಇಂಚು ನಮ್ಗೆ ಲೂಸ್ ಇದ್ರೇ ಪರವಾಗಿಲ್ಲ. ನಾವು ನಮ್ಮ ಬಾಡಿ ಮೆಷರ್ಮೆಂಟ್ಲಿಂದ ಒಂದು 4 ಇಂಚಸ್ ಜಾಸ್ತಿ ಇಟ್ಕೊಂಡು ನಾವು ಇದು ಕಟ್ ಮಾಡ್ಕೋಬೋದು. ನೋಡಿ ಅಷ್ಟೇ, ರೆಡಿ ಆಗಿದೆ.
ಫುಲ್ ನಾವು ಕ್ರೂಕಿಗೆ ಹೆಂಗಕ್ಕೆ ಹಾಕಿ ತೋರಿಸಿದ್ದೀನಿ. ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಕಿದ್ರೆ ನನಗೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಕಾಟನ್ ಮೆಟೀರಿಯಲ್ ಇದು ರಯಾನ್ ಕಾಟನ್. ನಿಮ್ಗೆ ರಯಾನ್ ಕಾಟನ್ ಕೇಳಿದ್ರೆ ನಿಮಗೂ ಕೊಡ್ತಾರೆ. ಈಗ ಜಸ್ಟ್ ಒಂದು ಟೈಲರಿಂಗ್, ಜಸ್ಟ್ ಒಂದು ಫ್ಯಾಷನ್ ಡಿಸೈನ್ದನ್ನು ಹಂಗೆ ನಾನು ಅನ್ಸ್ಕೋಬಾರ್ದು. ಇದರಲ್ಲಿ ತುಂಬ ಡೀಟೇಲ್ಸ್ ಇರುತ್ತೆ, ತುಂಬ ಟೆಕ್ನಾಲಜಿ ಬಗ್ಗೆ ಅಂತ ತುಂಬ ಥಿಂಗ್ಸ್ ಅಂತ ಇದೆ. ಬಟ್ ಅದು ಎಲ್ಲರೂ ಶೇರ್ ಮಾಡಲ್ಲ. ನಾನು ಇನ್ನು ಮುಂದೆ ವೀಡಿಯೋದಲ್ಲಿ ಜಾಸ್ತಿ ಶೇರ್ ಮಾಡಬೇಕಂತ ಇದೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಹಾಕಿದ ತಕ್ಷಣ ನಿಮ್ಗೆ ಈಸಿಯಾಗಿ ಬಂದು ಸೇರುತ್ತೆ. ಓಕೆ, ಥ್ಯಾಂಕ್ ಯು. ನನ್ನ ಕನ್ನಡ ಇಷ್ಟು ನಿಧಾನ ಕೇಳೋಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಒಳ್ಳೆ ಬೆಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಬಾಯ್.